ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾದ, ತುಂಬ ಆರೋಗ್ಯಕರವಾದ ಸೋಯಾ ಪಾಲಕ್ ಮೇಥಿ ಪಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಹೇಗೆ ಮಾಡೋದು ನೋಡೋಣ. ಒಂದು 8ರಿಂದ 9 ಹಸಿಮೆಣಸಿಕಾಯಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 2 ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ, 1 ಕಪ್ ಆಗಷ್ಟು ಪುದೀನ ಹಾಕಿದ್ದೀನಿ. 1 ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಗ್ರೀನ್ ಮಸಾಲ ರೆಡಿಯಾಗತ್ತೆ. ಎಷ್ಟು ಚೆನ್ನಾಗಿ ರೆಡಿಯಾಗತ್ತೆ ಅಂದರೆ ನೋಡೋದಕ್ಕೆ ಒಂದು ಕಲರ್ಫುಲ್ಲಾಗಿ ಒಂದು ಮಸಾಲೆ ರೆಡಿಯಾಗತ್ತೆ. ಈಗ ನಾನು ಒಂದು ದೊಡ್ಡ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಮತ್ತು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ನೋಡಿ, ಸೋಯನ್ನು ನೆನೆ ಹಾಕಿದ್ದೀನಿ. ಒಂದು 200 ಗ್ರಾಮ್ ಅಷ್ಟು ಸೋಯನ್ನು ನೆನೆ ಹಾಕಿದ್ದೀನಿ. ಜೊತೆಗೆ ಒಂದು 20 ನಿಮಿಷ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ. ಈಗ ಇದೆಲ್ಲ ರೆಡಿಯಾಗಿದೆಯಲ್ಲ, ಈಗ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನಾವು ಪಲಾವ್ಗೆ ಏನೆಲ್ಲ ಪದಾರ್ಥಗಳನ್ನು ಹಾಕ್ತೀವಲ್ಲ ಅದಷ್ಟನ್ನು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಏಲಕ್ಕಿ ಕಾಯನ್ನು ಹಾಕ್ಬೋದು. ನಮ್ಮ ಮನೇಲಿ ಆ ಫ್ಲೇವರ್ ಇಷ್ಟಪಡಲ್ಲ ಅಂತ ನಾನು ಹಾಕಿಲ್ಲ. ಬೇಕಂದರೆ ನೀವು ಹಾಕ್ಕೋಬೋದು. ನಾನು ಕಸೂರಿ ಮೇಥಿ ಹಾಕ್ತಿದ್ದೀನಿ ಮತ್ತು ಒಂದು 2 ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಈ ಪಲಾವ್ ರೆಡಿಯಾಗಿಬಿಡತ್ತೆ. ನೋಡಿ, ಈಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ 1 ಕಪ್ ಆಗಷ್ಟು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಆರೋಗ್ಯಕರವಾಗಿರುವಂಥ ಪದಾರ್ಥಗಳೇ ಇರೋದ್ರಿಂದ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಕ್ಕಳಿಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. 1 ದಪ್ಪ ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಒಂದಾದ್ಮೇಲೆ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋತಾ ಬರಬೇಕಾಗತ್ತೆ. ನೋಡಿ, ಈಗ ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಕಹಿ ಅಂಶ ಇರುತ್ತೆ ನೋಡಿ, ಅದೆಲ್ಲ ಚೆನ್ನಾಗಿ ಇದಾಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಒಂದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಅದು ಚೆನ್ನಾಗಿ ಮೆತ್ತಗಾಗೋವರೆಗೂ ನಾನು ಇದನ್ನು ಕೈ ಆಡಿಸ್ತಾನೆ ಇರ್ತೀನಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ತುಂಬಾ ರುಚಿಯಾಗಿ ಕೂಡ ಆರೋಗ್ಯಕರವಾಗಿಯೂ ಇರುತ್ತೆ. ಈಗ ನೋಡಿ, ಇದಿಷ್ಟು ಫ್ರೈ ಆದ ನಂತರ ಸೋಯಾನ ನೀರೆಲ್ಲ ಚೆನ್ನಾಗಿ ಹಿಂಡು ತೆಗೆದು ಅದನ್ನು ಹಾಕೋಬೇಕು. ನಾನು ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಲ್ಲಿ ನೆನೆ ಇಟ್ಟಿದ್ದೆ. ಕೊನೆಯಲ್ಲಿ ನಾವು ಇದಕ್ಕೆ ಹಾಕುವಾಗ ನಾನು ಅದನ್ನು ಚೆನ್ನಾಗಿ ಹಿಂಡಿ ಹಾಕೋತಿದ್ದೀನಿ. ಜೊತೆಗೆ ಈ ಹಂತದಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ರೆ, ನಾನು ಹಾಕಿರುವಂಥದ್ದು 3 ಗ್ಲಾಸ್ ಅಕ್ಕಿಗೆ ಹಾಕ್ತಾ ಇರುವಂಥದ್ದು. ಈಗ 1 ಸ್ಪೂನ್ ಆಗೋಷ್ಟು ನಾನು ಮಟನ್ ಸಾಂಬಾರು ಪೌಡರನ್ನು ಹಾಕ್ತಿದ್ದೀನಿ. ಬೇರೆ ಇನ್ಯಾವುದೇ ಸ್ಪೈಸಸ್ ಪೌಡರ್ನ ನಾನು ಯೂಸ್ ಮಾಡ್ತಿಲ್ಲ. ಅದಕ್ಕೆ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವೇನು ಹಸಿರು ಮಸಾಲೆನ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೀರು ಹಾಕೋ ಹಾಗಿಲ್ಲ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಯಾಕೆ ಅಂದರೆ ನಾವು ಯಾವುದೇ ಪದಾರ್ಥನೂ ನಾವು ಫ್ರೈ ಮಾಡಿಲ್ಲ. ಅದನ್ನು ನೋಡಿ, ಈ ರೀತಿ ಕುದಿಬೇಕು. ಅದು ಎಣ್ಣೆಯಲ್ಲೇ ನೀರು ಹಾಕ್ತಿರೋ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಸುತ್ತ ಎಣ್ಣೆ ಬಿಟ್ಕೋತಾ ಬರುತ್ತೆ. ಮತ್ತು ಆಯಿಲನ್ನು ಅಷ್ಟೇ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳೋದು. ಈಗ ನಾನು ಇದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ಜೊತೆಗೆ ನಾನು 3 ಗ್ಲಾಸ್ ಅಕ್ಕಿಯನ್ನು ಹಾಕಿರುವಂಥದ್ದು, ಅದಕ್ಕೆ 6 ಗ್ಲಾಸ್ ಹಾಕಬೇಕಲ್ವ. ನಾನು ಒಂದು ಚೆಂಬಲ್ಲಿ ಅಳತೆ ಮಾಡಿಟ್ಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೋತೀನಿ. ಅದನ್ನು ನೀವು ಒಂದು 5 ಗ್ಲಾಸ್ ನೀರು ಹಾಕಿದ್ರೂ ನಡೆಯುತ್ತೆ. ಯಾಕೆ ಅಂದರೆ ನಾವು ಅಕ್ಕಿಯನ್ನು ಈಗಾಗಲೇ ನೆನೆ ಹಾಕಿದ್ದೀವಲ್ಲ, ಹಾಗಾಗಿ ಅಕ್ಕಿ ಜಾಸ್ತಿ ನೀರನ್ನು ತಗೊಳ್ಳೋದಿಲ್ಲ. ನೋಡಿ, ಇಷ್ಟು ಇದನ್ನು ನೀರನ್ನು ಹಾಕ್ಬಿಟ್ಟು ಇದು ಕುದಿಯೋದಕ್ಕೆ ಬಿಡ್ತೀನಿ. ಕುದಿಯೋದಕ್ಕೆ ಬಿಟ್ಟಾದ ನಂತರ ಕುದೀತಿದೆ. ಈ ಹಂತದಲ್ಲಿ ನಾವು ರುಚಿಯನ್ನು ನೋಡಬೇಕು. ಸಪ್ಪೆಯಾಗಿದೆ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ನೀರನ್ನು ಚೆನ್ನಾಗಿ ತೆಗೆದು ನಾನು ಅಕ್ಕಿಯನ್ನು ಈ ಮಸಾಲೆ ಒಳಗೆ ಸೇರಿಸ್ಕೊತಿದ್ದೀನಿ. ಅಕ್ಕಿಯನ್ನು ಹಾಕಿದ ನಂತರ ಸಣ್ಣದಾಗಿ ಸುಮ್ಮನೆ ಕೈ ಆಡಿಸ್ಬೇಕು. ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಹಾಗಾಗಿ ಯಾಕೆ ಅಂದರೆ ಅಕ್ಕಿ ಈಗಾಗಲೇ ನೆಂತಿರುತ್ತೆ. ಅಕ್ಕಿ ಒಡೆದೋಗ್ಬಿಟ್ರೆ ಎಲ್ಲ ಮುದ್ದೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಕುದೀತಾ ಇದೆ. ಈಗ ಒಂದು 50% ಬೆಂದಿರುತ್ತೆ. ಯಾಕೆಂದರೆ ಅಕ್ಕಿ ನೆಂದಿರೋದ್ರಿಂದ. ಈ ಹಂತದಲ್ಲಿ ಏನು ಮಾಡಬೇಕು, ಸುತ್ತ ಒಂದು ಸತಿ ಕುದಿ ಚೆನ್ನಾಗಿ ಬಂದ ನಂತರ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಅದನ್ನು ಪೊಂಗೋದಕ್ಕೆ, ಅದು ಅರಳೋದಕ್ಕೆ, ಅನ್ನ ಅರಳುತ್ತೆ ನೋಡಿ, ಅದಕ್ಕೆ ನಾವು ಬಿಟ್ಬಿಡಬೇಕಾಗತ್ತೆ. ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೋಡಿ, ರುಚಿಯಾಗಿರುವಂಥ ಸೋಯಾ ಪಾಲಕ್ ಮೇಥಿ ಪಲಾವ್ ರೆಡಿಯಾಗಿದೆ. ಇದನ್ನು ಹಾಗೆ ತಿನ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಎಲ್ಲ ತರಕಾರಿನೂ ಇರೋದ್ರಿಂದ, ಸೊಪ್ಪು ತರಕಾರಿ ಮಸಾಲೆ ಎಲ್ಲ ಇರೋದ್ರಿಂದ, ಜೊತೆಗೆ ಸೋಯಾ ಇರೋದ್ರಿಂದ ಇದಕ್ಕೆ ಏನು ನೆಂಚ್ಕೊಳ್ಳೋದಕ್ಕೆ ಬೇಕಾಗೋದಿಲ್ಲ. ಬೇಕಂದರೆ ಇದಕ್ಕೆ
ಮೊಸರು ಬಜ್ಜಿ ಜೊತೆಗೆ ಇಲ್ಲಾಂದರೆ ಚಟ್ನಿ ಜೊತೆಗೆಲ್ಲ ತಿನ್ಬೋದು. ನಾವು ಅದೇ ಹೇಗೆ ಇದೆ ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಈಗ ನೋಡ್ತಾ ಇರ್ಬೋದು, ಈಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಾಗಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹೊಸ್ದಾಗಿ ನೋಡ್ತಾ ಇರೋವಂಥ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ರುಚಿಕರವಾದ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಧನ್ಯವಾದಗಳು.